ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೃಥ್ವಿ, ಅಲ್ಲಿ ನೋಡು, ಅವ್ರ ಮನೇಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಂದ ನಮ್ಮ ಮನೆ ಗೇಟ್ ಹತ್ರ ಯಾರು ಬಂದ್ರು ಯಾರು ಹೋದ್ರು ಎಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವತ್ತು ನಮ್ಮ ಮನೆಗೆ ಯಾರು ಬಂದಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ ಪೃಥ್ವಿ. ಹೌದು ಜನನಿ, ಗೊತ್ತಾಗುತ್ತೆ. ಸರಿ ಬಾ, ಹೋಗಿ ನೋಡೋಣ. ಬಾ. ಪೃಥ್ವಿ, ಒಂದ್ ನಿಮಿಷ, ಬ್ಯಾಗ್ ತಗೊಂಡ್ಬರ್ತೀನಿ. ಸರಿ ಜನನಿ. ಪೃಥ್ವಿ, ನಡಿ ಹೋಗೋಣ. ಅಂಕಲ್. ಓ, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಏನು ವಿಷಯ? ಅಂಕಲ್, ಅದು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಅದೇನು ಹೇಳಿ. ಅಂಕಲ್, ಅದು ನಿಮ್ಮನೇಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದೀರಾ ಅಲ್ವಾ? ಹೌದು. ನನಗೆ ಸ್ವಲ್ಪ ಅದ್ರ ಫುಟೇಜ್ ಬೇಕಾಗಿತ್ತು. ಯಾವ ಫುಟೇಜು? ಐಶ್ವರ್ಯ ಮದ್ವೆ ದಿನ ನಾವೆಲ್ಲರೂ ಚೌಲ್ಟ್ರಿಗೆ ಹೋಗಿದ್ವಲ್ಲ, ಆಗ ಹೊರಗಡೆಯಿಂದ ಯಾರೋ ಮನೆಗೆ ಬಂದಿದ್ರು. ಅದ್ಯಾರು ಅಂತ ನಾವು ನೋಡ್ಬೇಕು ಅಂಕಲ್. ಆ ಫುಟೇಜ್ ತೋರಿಸಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಅದು ಯಾವ ಡೇಟ್ ಗೊತ್ತಾ? ಅಂಕಲ್, ಹೋದ ಶುಕ್ರವಾರ. ಹೌದಾ? ಸ್ವಲ್ಪ ತಡೀರಿ, ಫೋನಲ್ಲೇ ಫೋಟೋಜ್ ಇದೆ, ಸ್ವಲ್ಪ ತಡೀರಿ. ನೋಡಿ, ಇದೇನಾ ಜರ್ನಿ? ಅಂಕಲ್, ಇಫ್ ಯು ಡೋಂಟ್ ಮೈಂಡ್ ಫೋಟೋ ತಗೋಬೋದಾ? ತಗೊಳ್ಳಿ. ಪೃಥ್ವಿ, ಥ್ಯಾಂಕ್ ಯು ಅಂಕಲ್, ತುಂಬಾ ಥ್ಯಾಂಕ್ಸ್. ಓಕೆ ಅಮ್ಮ. ಪೃಥ್ವಿ, ಬಾ. ಥ್ಯಾಂಕ್ಸ್ ಅಂಕಲ್. ಹೋಗಿ ಬನ್ನಿ. ಜನನಿ, ಯಾರಿವರು? ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಹೇಳ್ದ ಹಾಗೆ ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನೇ ಪೃಥ್ವಿ. ಅವರೇ ಇವ್ರನ್ನೆಲ್ಲ ಕರೆಸಿ ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಹುಡುಕ್ಬೇಕು. ಹುಡುಕಿದ್ರೆ ನಿಮ್ಮ ಅಣ್ಣ ಸಿಕ್ಕಾಕೋತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡ ಪೃಥ್ವಿ, ನಿಮ್ಮ ಅಣ್ಣಂಗಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡ್ಕೊಂಡು ಏನು ಇಲ್ದಿರೋ ಹಂಗೆ ಮಾಡ್ಬಿಡ್ತಾರೆ. ನಾವು ಬೇರೆ ರೂಟಲ್ಲೇ ಹೋಗ್ಬೇಕು. ಪೃಥ್ವಿ, ಗಾಡಿ ತೆಗಿ. ಎಲ್ಲಿಗೆ? ಪೃಥ್ವಿ, ನಾನು ಹೇಳ್ತೀನಿ ನಡಿ.